ಬಿಹಾರ ವಿಧಾನಸಭಾ ಚುನಾವಣೆ ನಾಳಿದ್ದು ಫಲಿತಾಂಶ ಶುಕ್ರವಾರ ಅಲ್ವಾ? ಇನ್ನೊಂದು 2 ಬಾಕಿ ಇತ್ತಂತೆ, ಆಕ್ಸಿಸ್ ಇಂಡಿಯಾ ಮತ್ತು ಇನ್ಯಾವುದೋ ಒಂದು ಚಾಣಕ್ಯ ಯಾರ ಚಾಣಕ್ಯನ ಹಾಂ ಸರ್. ಓಕೆ, ಅವರಿಬ್ರು ಏನು ಮಾಡಿದ್ರು? ಅವರಿಬ್ರು ಅಷ್ಟೇ ಅಂತೆ, 121 ಒಂದು ಪಾರ್ಟಿ NDA, 160 ಅಂತ ಚಾಣಕ್ಯ. ಅವರು 98 108 ಅಂತ ಅವರೇ ಹೇಳ್ಬಿಟ್ಟಿದ್ದಾರಂತೆ. ಓಟೆಲ್ಲ ಒಂದು 3% ವ್ಯತ್ಯಾಸ ಇರ್ಬೋದು ಅಂತ ಹೇಳ್ತಿದ್ದಂತೆ. ಇವತ್ತೆಲ್ಲ ನ್ಯಾಷನಲ್ ಚಾನಲಲ್ಲಿ ನೋಡ್ತಿದ್ದೆ, 2% ವ್ಯತ್ಯಾಸ, ಏನು ಬೇಕಾದ್ರೂ ಆಗ್ಬೋದು, 44 ಅವರು 42 ಇವರು ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಒಬ್ಬರು ಹೇಳಲಿಲ್ಲ 1 ಪಾಯಿಂಟ್, ಅದನ್ನು ನಾನು ಹೇಳ್ಬಿಡ್ತೀನಿ. ಅಷ್ಟೊಂದು ನ್ಯಾಷನಲ್ ಚಾನಲ್ ನೋಡಿದೆಪ್ಪ ಅದನ್ನು ಡಿಸ್ಕಷನಲ್ಲಿ. 44% ಬಂದವನಿಗೆ ಮೆಜಾರಿಟಿ ಬರಬೇಕು ಅಂತ ಯಾವ ರೂಲೂ ಇಲ್ಲ. 42 ಬಂದವನು ಮೆಜಾರಿಟಿ ಬರ್ಬೋದು. ಕರ್ನಾಟಕದಲ್ಲಿ ಆಗಿದೆ ಅದು. ಎಷ್ಟು ಸೀಟ್ ಕಿತ್ತಿದ್ದಾರೆ ಅನ್ನೋದು ಕರ್ನಾಟಕದಲ್ಲಿ ಆಗಿದೆ ಅದು. ಕಾಂಗ್ರೆಸ್ಗೆ ಆಗಿದೆ. ಕಾಂಗ್ರೆಸ್ ಗಾಟ್ ಮೋರ್ ಪರ್ಸೆಂಟೇಜ್ ಆಫ್ ವೋಟ್ಸ್, ಬಟ್ ಸರ್ಕಾರ ಮಾಡೋಕ್ಕಾಗಲಿಲ್ಲ. ಹಾಗೆ ಎಮ್ ಜಿ ಬಿ ಇದು ಮಹಾಗಠಬಂಧನ್ ಅವ್ರಿಗೆ ವೋಟ್ ಪರ್ಸೆಂಟೇಜ್ ಬಂದಿರಬಹುದು, ಅಥವಾ ಇವ್ರಿಗೂ ಇರ್ಬೋದು ಇಂಡಿಯಾಗೆ, ನಂಗೆ ಗೊತ್ತಿಲ್ಲ. ಯಾಕೆಂದರೆ 90% ಆಫ್ ಮುಸ್ಲಿಂ ಮತ್ತು ಯಾದವ್ ಕನ್ಸಾಲಿಡೇಷನ್ ಆದಾಗ ಆಯಾಯ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಆ ಅಭ್ಯರ್ಥಿಗಳು ಯಾರಿದ್ದಾರೆ, MGB ಅಭ್ಯರ್ಥಿಗಳು ಮ್ಯಾಸಿವ್ ಮಾರ್ಜಿನಲ್ಲಿ ಗೆಲ್ತಾರೆ. ಸಾಧ್ಯತೆ ಇದೆ. ಹಾಂ, ಮ್ಯಾಸಿವ್ ಆಗಿ ಗೆಲ್ತಾರೆ ಮಾರ್ಜಿನಲ್ಲಿ. ಯಾಕಂದ್ರೆ ಅಲ್ಲಿ ಪ್ರಾಬಲ್ಯ ಅವ್ರದ್ದಿರುತ್ತೆ. ಹಾಗಾಗಿ ವೋಟ್ ಜಾಸ್ತಿ ಆಗಿಬಿಡುತ್ತೆ, ಸೀಟ್ ಬರಲ್ಲ. ಹಾಂ, ಎಸ್. ಇನ್ನು ಬಿಹಾರ ಕಾಂಗ್ರೆಸ್ದು ರೆಕ್ಕೆ ಪುಕ್ಕ ಅಂತೆ, ಫುಲ್ಲು ಡೆಲ್ಲಿಗೆ ಓಡಾಡ್ತಿದಾರಂತೆ, ಕೇಳ್ತಿದಾರಂತೆ, ಏನಂತೆ ಸರ್ ಅಂತ. ಹೈಕಮಾಂಡ್ ಒಪ್ಪಬೇಕಷ್ಟೇ. ಹೈಕಮಾಂಡ್ ಒಪ್ಪಬೇಕಷ್ಟೇ. ಏನು ಮಾಡುತ್ತಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳಬೇಕು. ಯಾರನ್ನ ಸರ್? ಯಾರೋ ಒಬ್ಬರನ್ನ ಕೇಳ್ಬಿಡೋದು. ಜಮೀರ್ ಅಹಮದ್ ಕೇಳ್ಬಿಡೋಣಪ್ಪ, ಅವ್ರ ಥರ ಎಲ್ಲ ಉತ್ತರ ಇರುತ್ತೆ ಸುಮ್ಮನೆ. ಇನ್ನೆಲ್ಲ ಓಡಾಡ್ತಿದ್ದಾರೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈ ಮಧ್ಯೆ 28ಕ್ಕೆ CM ಆಗಲಿ, ಸಿದ್ದರಾಮಯ್ಯನವರೇ CM ಅಲ್ಲಿವರೆಗೆ ಅಂತ ಯಾರೋ ಒಂದಷ್ಟು ಜನ ಹೇಳಿದಾರಂತೆ. ಜಮೀರ್ ಅಹಮದ್ದಾ? ಜಮೀರ್ ಅಹಮದನ್ನ ಯಾಕ್ರಪ್ಪ AICC ಅಧ್ಯಕ್ಷ ಮಾಡಲ್ಲ ನೀವು? ಯಾಕೆ ಸರ್? ಯಾಕಂಗೆ? ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗತ್ತಪ್ಪ, ಅವರಿದ್ದಲ್ಲಿ ಸಮಸ್ಯೆನೇ ಇಲ್ಲ ಸುಮ್ಮನೆ. ಎಸ್. ಜಾತಿ ಗಣತಿ ವರದಿನ ಸ್ವೀಕಾರ ಮಾಡ್ತೀವಿ, ಜಾರಿ ಮಾಡ್ತೀವಿ ಅಂತ CM ಇವತ್ತು ಹೇಳಿದ್ದಾರೆ. ಈ ತಿಂಗಳ ಅಂತ್ಯಕ್ಕೆ ಮುಗಿಯುತ್ತೆ. ಹಿಂದುಳಿದ ವರ್ಗದ ಆಯೋಗ ವರದಿ ಕೊಟ್ಟ ನಂತರದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ವೇಳೆ RSS ವಿರುದ್ಧ ವಾಗ್ದಾಳಿ ನಡೆಸಿ ಸಮಾಜವನ್ನು ಒಡೆದು ಜಾತಿ ವ್ಯವಸ್ಥೆಯನ್ನು ರೂಪಿಸಿದ್ದು RSS, ಹೀಗಾಗಿ ನಾನು ಅವ್ರನ್ನ ವಿರೋಧ ಮಾಡ್ತೀನಿ ಅಂತ ಕುರುಬ ಸಮಾಜದ ಜಾತಿ ವ್ಯವಸ್ಥೆ ಕಾರ್ಯಕ್ರಮದಲ್ಲೇ ಮಾತಾಡ್ತಾರೆ. ಅದಕ್ಕೆ ದಟ್ಸ್ ನಾಟ್ ಫೇರ್. RSS ಜಾತಿ ವ್ಯವಸ್ಥೆ ಮಾಡಿಲ್ಲ, ನೀವು ಓದಿಲ್ಲ ಅಷ್ಟೇ. ಅವ್ರ ಜಾತಿ ಕೆಟ್ಟು ಬನ್ನಿ ಅಂತ ಹೇಳೋದು. RSS ಬರಕ್ಕೆ ಮೊದಲು ಜಾತಿ ವ್ಯವಸ್ಥೆ ಇತ್ತು, RSS ಜಾತಿ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಬೇಕು. ಹಿಂದೂ ಮಾಡಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆಮೇಲೆ ಇವರು ಜಾತಿ ವ್ಯವಸ್ಥೆ ಅದನ್ನು ನಾನು ವಿರೋಧಿಸುತ್ತೇನೆ. ಯಾವ್ದು ವಿರೋಧ ಮಾಡಿರೋದು ನೀವು? ಜಾತಿ ವ್ಯವಸ್ಥೆ. ಅದೇ ಜಾತಿ ವ್ಯವಸ್ಥೆ ಮೇಲೆ ತನಿಖೆ ಇದು ಜನಗಣತಿ ಮಾಡಿಸ್ತಿರೋದು ನೀವು. ಅದು ಬೇಡ ಅಂತಿದ್ರು ಯಾವ ಜಾತಿನೂ ಇಲ್ಲ, ಎಲ್ಲ ಇಂಡಿಯನ್ಸು, ಬಾಯಿ ಮುಚ್ಕೊಂಡು ನಡ್ರಿ ಅಂತ ಅನ್ಬೇಕಾಗಿತ್ತು. ಅದಕ್ಕೆ ಅನ್ಲಿಲ್ಲ. ಸುಮ್ಮನೆ ಯಾಕೆ ಸರ್ ಹೇಳ್ತೀರಿ? ನೀವು ಜಾತಿ ಮೀರ್ಬಿಟ್ಟವ್ರಾ? ಎಂಥದ್ದು ಅಲ್ಲ. ಇಟ್ಸ್ ಪಾರ್ಟ್ ಆಫ್ ಯುವರ್ ಪಾಲಿಟಿಕ್ಸ್, ಇಟ್ಸ್ ಓಕೆ. ಹಾಗೆ RSSಗೂ ತನ್ನದೇ ಆದ ಪಾರ್ಟ್ ಆಫ್ ಪಾಲಿಟಿಕ್ಸಲ್ಲಿ ಏನೋ ಇರಬಹುದು, ನೀವು ಅದನ್ನು ಗೌರವಿಸಬೇಕು. ನಾನು ವಿರೋಧಿಸ್ತೀನಿ ಅಂದರೆ ಫೇರ್, ಅವರು ನಿಮ್ಮನ್ನು ವಿರೋಧಿಸುತ್ತಾರೆ ಅಷ್ಟೇ. ಅಷ್ಟೇ. ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ದು SIT ತನಿಖೆಗೆ ತಡೆ ಕೊಟ್ಟಿತ್ತು ಹೈಕೋರ್ಟ್, ಇವತ್ತು ತೆರವು ಮಾಡಿದ್ದಾರೆ. ಹಾಗಾಗಿ ಮತ್ತೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೋದಾ ಅಂತ? ಮಾಡಲೇಬೇಕು ಅಂತಿಲ್ಲ, ಮಾಡಬೇಕಾಗ ಅನಿವಾರ್ಯತೆ ಇದ್ದರೆ ಮಾಡಿ. ಇನ್ನು ಆರೋಪಿಗಳಿಗೆ ಕಿರುಕುಳ ಕೊಡಬೇಡಿ ಅಂತ, ದಟ್ಸ್ ಫೇರ್. ಏನಕ್ಕೆ ಕಿರುಕುಳ ಕೊಡಬೇಕು ಅವ್ರಿಗೀಗ? ದೈಹಿಕವಾಗಿ ಇಡೀ ದಿನ ಎಲ್ಲ ವಿಚಾರಣೆ ಮಾಡಿದ್ರು ಅಂತ ಅದು ಗೊತ್ತಿಲ್ಲ, ಅದು ನನಗೆ ಅದು ತನಿಖಾಧಿಕಾರಿ ಬೇಕಾದಾಗ ಮಾಡ್ಕೋತಾರೆ. ದೈಹಿಕವಾಗಿ ಏನು ಕೊಡಬಾರ್ದು, ಸರಿ ಅದು. ಎಸ್. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಒತ್ತಾಯಿಸಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಬೀದರ್, ಬಾಗಲಕೋಟೆ, ಹಾವೇರಿಯಲ್ಲಿ ಕಬ್ಬು ಬೆಳೆಗಾರರು ವಿಭಿನ್ನವಾಗಿ ಹೋರಾಟ ಮುಂದುವರೆಸಿದ್ದಾರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಮುಂಬೈ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ತಡೆದು ಅನ್ನದಾತರು ಆಕ್ರೋಶ ಹೊರಹಾಕಿದರು. ಬಾಗಲಕೋಟೆಯ ಮುಧೋಳದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಬಂಟೂರು ಕ್ರಾಸ್, ತಿಮ್ಮಾಪುರ ಕ್ರಾಸ್ನಲ್ಲಿ ರಸ್ತೆಯಲ್ಲಿ ಮುಳ್ಳುಗಂಟಿಗಳನ್ನು ಎಳೆದು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಅದರಂತೆ ಹಾವೇರಿಯಲ್ಲೂ ಕೂಡ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಟ ಉಪೇಂದ್ರ ಅವರ ಪತ್ನಿಯ ಮೊಬೈಲನ್ನು ಮೋಸದಲ್ಲಿ ಹ್ಯಾಕ್ ಮಾಡ್ಕೊಂಡು ಒಂದಷ್ಟು ದುಡ್ಡು ಕಿತ್ಕೊಂಡಿದ್ದ, ಅವನನ್ನು ಸಿಡ್ಕೊಂಬಂದಿದ್ದಾರೆ ಪೊಲೀಸ್ನವರು. ಎಲ್ಲ ಹ್ಯಾಕ್ ಮಾಡೆಲ್ಲ ಸಿಗಾಕೊಂಡಿದ್ದಾನೆ ಅವನು, ಎಲ್ಲಿಂದಾನೋ ಬಿಹಾರ ಮೂಲದವನಂತೆ, ವಿಕಾಸ್ ಕುಮಾರ್ ಅಂತ ಕರ್ಕೊಂಬಂದಿದ್ದಾರೆ.
ಈಗ ಗೋಲ್ಡನ್ ಅವರ್ನಲ್ಲಿ ನಾನು ದೂರು ಕೊಟ್ಟಿದ್ದಕ್ಕೆ ಬಚಾವಾಯಿತು ಅಂತ ಉಪೇಂದ್ರ ಹೇಳಿದಾರಂತೆ. ಜಗತ್ತಿನಲ್ಲಿ ಯಾರು ಬುದ್ಧಿವಂತರಲ್ಲ ಅಂತ ಅವ್ರು ಅಂದಿದ್ದಾರಂತೆ. ಹೌದಾ ಸರ್? ನಮಗೂ ಈಗಲೇ ಗೊತ್ತಾಗಿದ್ದು ನೀವು ಹೇಳಿದ ಮೇಲೆ. ನಾವು ಇಲ್ಲಿವರೆಗೂ ನೀವು ಒಬ್ಬರೇ ಅನ್ಕೊಂಡಿದ್ವಿ. ಅವರೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಎಸ್. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ಕಾರಾಗೃಹ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋಜು ಮಸ್ತಿ ವಿಡಿಯೋದಲ್ಲಿದ್ದ ಆರೋಪಿಗಳು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊತಿದ್ದಾರಂತೆ. ಪ್ರತಿ ಆರೋಪಿಯೂ ಕೂಡ ಬೇರೆಯವ್ರ ಮೇಲೆ ಹೇಳ್ತಾ, ಅದರಲ್ಲೂ ವಿಕೃತಕಾಮಿ ಉಮೇಶ್ ರೆಡ್ಡಿ 2023 ಜೂನ್ ಜುಲೈನಲ್ಲಿ ಮೊಬೈಲ್ ಬಳಕೆ ಮಾಡಿದ್ದು, ಅದಾದ ನಂತರ ಮಾಡಿಲ್ಲ ಅಂತ ಹೇಳಿದ್ದಾನೆ. ಉಗ್ರ ಶಕೀಲ್ ಹಾಗೆ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ತರುಣ್, ನಾನು ಮೊಬೈಲ್ ಹಿಡ್ಕೊಂಡಿದ್ದು ಸತ್ಯ, ಆದರೆ ವಿಡಿಯೋ ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಶಾಜಿಲ್ ತನ್ನ ಬ್ಯಾರಕ್ಗೆ ಬಂದು ಮೊಬೈಲ್ ನೆಟ್ವರ್ಕ್ ಬರ್ತಾ ಇಲ್ಲ ಅಂತ ಹೇಳಿ ಒಳಗೆ ಚೆಕ್ ಮಾಡೋದಕ್ಕೆ ಕೇಳಿದ್ದ ಅಷ್ಟೇ. ನಾನು ಇವರೆಲ್ಲ ಹೇಸ್ಗೆ ತಿಂದುಬಿಟ್ಟಿದ್ದಾರೆ. ಈಗಿಂದ ವಾಸನೆ ಬರ್ತಿದೆ, ಅದಕ್ಕೆ ಪರ್ಫ್ಯೂಮ್ ಹೊಡ್ಕತಾ ಇದ್ದಾರೆ, ಅದು ಹೋಗ್ತಿಲ್ಲ, ಇನ್ನು ಜಾಸ್ತಿ ಗಬ್ಬಾಗ್ತಿದೆ. ಹಾಗಾಗಿ ಹೊಸ ಪರ್ಫ್ಯೂಮ್ ಹುಡುಕ್ತಾ ಇದ್ದಾರೆ. ಲಜ್ಜಿಗೆಟ್ ಅವ್ರುಗಳು ಇವರು. ಯಾವ ಕೈದಿಗಳ ಮೇಲೆ ಆರೋಪ ಇದೆ ಅವ್ರ ಕೈಲೇ ಹೇಳಿಕೆ ತಗೋತಾರಂತೆ ಅವರು. ಹೌದಣ್ಣ, ನನಗೆ DIG ಸಾಹೇಬ್ರೆ ಬಂದು ಕೊಟ್ಟಿದ್ದು ಮೊಬೈಲು ಅಂತ ಹೇಳ್ತಾರ. ಮೊಬೈಲ್ ಆಮೇಲೆ ಬರೀ ಮೊಬೈಲಿಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ. ಅಲ್ಲಿ TV ಇತ್ತು, ಅಡುಗೆ ಮಾಡೋಕ್ಕೆ ಬಿಟ್ಟಿದ್ದಾರೆ. ಸಜಾ ಕೈದಿಗಳಾದರೆ ಅವ್ರದ್ದು ಡ್ರೆಸ್ಗಳಿರಲ್ಲ, ಏನೂ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಯಾವುದೂ ಮಾತಾಡ್ತಿಲ್ಲ, ಬರೀ ಮೊಬೈಲ್ 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 ಮೊಬೈಲ್. ದಯಾನಂದ್ ಇಸ್ ಟ್ರೈಯಿಂಗ್ ಟು ಎಸ್ಕೇಪ್. ಓಕೆ, ಇನ್ನೇನೂ ಇಲ್ಲ ಇದರಲ್ಲಿ. ಆ್ಯಂಡ್ ಹಿ ಈಸ್ ಟ್ರೈಯಿಂಗ್ ಟು ಪ್ರೊಟೆಕ್ಟ್ ಹಿಸ್ ಆಫೀಸರ್ಸನ್ನು ಅಷ್ಟೇ. ಇದು ಮೊದಲಿಂದಾನು ನಡ್ಕೊಂಬಂದಿದೆ, ಈಗಲೂ ನಡ್ಕೊಂಬಂದಿದೆ. ಮೊಬೈಲ್ ಇತ್ತು ಅನ್ನೋದನ್ನೆಲ್ಲ ಒಪ್ಕೊಂಡು ಮೊಬೈಲ್ ಇತ್ತಂತೆ, ಕೊಟ್ಟಿದ್ಯಾರು ಅದು ಬೇರೆ ವಿಚಾರ, ಅದು ಗೊತ್ತಿಲ್ಲ ಅದು ಅಲ್ವಾ. ಇಟ್ಕೊಂಡೇನು ಯೂಸ್ ಮಾಡಿದ್ರೆ ಅವರು ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿ ತಪ್ಪೊಪ್ಪಿಕೊಳ್ಳಲು ಕೊಟ್ಟವನು ಯಾರು? ಕಳ್ಳ. ಮಾತಿಲ್ಲ, ಸುಮ್ಮನೆ ನಡೆರ್ರಿ. ಯಾಕೆ ಲಜ್ಗೆಟ್ ಅವರು ಮತ್ತೆ ಮರ್ಯಾದೆ ಹಾಳು ಮಾಡ್ಕೊತೀರಿ? ಒಂದು ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡೋಕ್ಕೆ 1000 ಸುಳ್ಳು ಹೇಳ್ತೀರಿ. ಇದು ಇನ್ನೂ ಅಲ್ಲ, ಇನ್ನೂ ಆಚೆ ಬರುತ್ತೆ, ನೋಡ್ತಾ ಇರಿ. ನಾಳೆ ವೆಯ್ಟ್ ಮಾಡಿ, ನೀವು ಮಾಡ್ತಿರೋ ಕಚಡ ಕೆಲಸ ಹೆಂಗೆ ಸಿಗಾಕೋತಾ ಹೋಗುತ್ತೆ ಏನಕ್ಕೆ. ಎಸ್, ಇನ್ನು ಬಾಡಿಗೆದಾರರು ಮನೆ ಮಾಲೀಕರಾಗಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕರೆಕ್ಟ್ ಅದು, ಬಟ್ ಅದನ್ನು ಹೇಳಬೇಕಾಗಿ ಬಂತಲ್ಲ ಪುಣ್ಯ. ಯಾಕೆಂದ್ರೆ ಅವ್ರು ಯಾರೋ ಜ್ಯೋತಿ ವರ್ಮಾ ಅಂತ ಆಸ್ತಿ ಮಾಲೀಕರಂತೆ, 30 ವರ್ಷ ಇದ್ರಂತೆ ಮನೆಯಲ್ಲಿ. ವಿಷ್ಣು ಗೋಯಲ್ ಅನ್ನೋರು ಬಾಡಿಗೆ, ಜ್ಯೋತಿ ವರ್ಮಾ ಅನ್ನೋರು ಮನೆಯಲ್ಲಿ. ಆಮೇಲೆ 30 ವರ್ಷ ಆದಮೇಲೆ ಬಾಡಿಗೆ ನಿಲ್ಲಿಸ್ಬಿಟ್ಟು ಮನೆ ನಂದೇ ಅಂತ ಲೆವೆಲ್ಗೆ ಬಂದ್ರಂತವ್ರು. ಕೋರ್ಟ್ ಹೇಳ್ದಂತೆ ಬಾಮಿಷನ್ ಖಾಲಿ ಮಾಡಿದ್ರು. ಕರೆಕ್ಟಾಗಿ ಹೇಳಿದಿರಿ ಸರ್, ಮತ್ತು ಇನ್ನೊಂದು ಹೇಳ್ಬಿಡ್ಬೇಕಾಗಿತ್ತು ಸರ್, 15 ಡೇಸ್ 1 ಮಂತ್ ಒಳಗಡೆ ಇಲ್ದಿದ್ರೆ ಪಾವತಿ ಇದ್ರೆ ಕಳಿಸ್ಬೋದು ಅಂತ. ಬೇರೆ ದೇಶದಲ್ಲಿರೋ ಥರ ಮಾಡಿದಾರಂತೆ. ಇದೇನಾದ್ರು ಎಸ್ ಅಂದ್ಬಿಟ್ಟಿದ್ರೆ ಸುಪ್ರೀಂ ಕೋರ್ಟು, ಭಾಳ ಜನ 30 ವರ್ಷ 35 ವರ್ಷದಿಂದ MP ಗಳ ಕ್ವಾರ್ಟರ್ಸು MLAಗಳ ರೂಮಲ್ಲಿದ್ದಾರೆ. ತಗೊಳಪ್ಪ, ಅಸೆಂಬ್ಲಿನಲ್ಲಿ ಪೂರ್ತಿ 35 ಇಯರ್ಸಿಂದ ಇದ್ದಾರೆ, ಪಾರ್ಲಿಮೆಂಟ್ ಒಳಗಡೆ 35 ವರ್ಷದಿಂದ ಇದ್ದಾರೆ. ನಂದೇ ಸಖತ್ತಾಗಿರೋದು. ಅಯ್ಯಯ್ಯೋ. ಎಸ್, RCB ಅಭಿಮಾನಿಗಳಿಗೆ ಮತ್ತೊಂದು ಆಘಾತ. ಕಾಲ್ತುಳಿತ ದುರಂತ ಪರಿಣಾಮದಿಂದಾಗಿ ಈಗ ಬೆಂಗಳೂರಿನಲ್ಲಿ RCB ಪಂದ್ಯ ನಡೆಯಲ್ವಂತೆ. ಅದನ್ನ ಮುಂಬೈ ಅಥವಾ ಪುಣೆ ಸ್ಟೇಡಿಯಂನಲ್ಲಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ನಡೆಯಲ್ವಾ ನನಗೆ ಗೊತ್ತಿಲ್ಲ. ಆದರೆ ಒಂದು ಕಾಲ್ತುಳಿತ ಪ್ರಕರಣದಿಂದ ಒಂದು ಸ್ಟೇಡಿಯಂ ಬೋಗಸ್ ಆಗಲ್ಲ. ಹಾಗಾದ್ರೆ ಪಾರ್ಲಿಮೆಂಟಲ್ಲಿ ಬಂದು ಗುಂಡೋಡಿದ್ರು. ಪಾರ್ಲಿಮೆಂಟ್ ಯಾಕೆ ನಡೆಸ್ತಾ ಇದ್ರಿ? ಅಲ್ಲಿ ಕತ್ತಕಾಯಕ್ಕೆ ನಡೆಸ್ತಿದ್ರಾ ಪಾರ್ಲಿಮೆಂಟನ್ನ? ಅಲ್ಲಿ ಯಾಕೆ ನಡೆಸ್ತಿದ್ರಿ? ಅದು ಯೋಗ್ಯ ಅಲ್ಲ ಅಂತ ಡಿಸೈಡ್ ಆಗಕ್ಕೆ. ಗುಜರಾತಲ್ಲಿ ಒಂದು ಗ್ರೇಟ್ ಅಮಿತ್ ಶಾ ಮಗಂದು ICC ಇದಾರಲ್ಲ ಇವರು, ಯಾರೊಬ್ರು ಹೇಳಬೇಕಿದ್ನಲ್ಲ. ಗುಜರಾತಲ್ಲಿ ಒಂದು ರೈಲಿಗೆ ಬೆಂಕಿ ಬಿತ್ತು, ರೈಲ್ ಯಾಕೆ ಓಡಿಸಿದ್ರಿ? ಆಮೇಲೆ ಅಲ್ಲಿ ಓಡಿಸ್ಲೇಬಾರ್ದಾಗಿತ್ತು. ಹಂಗೆಲ್ಲ ಆಗಲ್ಲ. ಒನ್ ಇನ್ಸಿಡೆಂಟ್ ಕೆನಾಟ್ ಡಿಟರ್ಮೈನ್ ಒನ್ ಇನ್ಸ್ಟಿಟ್ಯೂಷನ್ ಇನ ಕೆಪಾಸಿಟಿನ. ಹಿಂದೆ ಆಗಿರೋ ಮ್ಯಾಚ್ಗಳು ನೆನಪಿಟ್ಕೋಬೇಕಲ್ವಾ? ಅದು ಒಂದದು. ಎರಡನೇದು, RCBಗೆ ಸಿಟಿ ಲಿಂಕ್ ಇಲ್ಲ, ಸ್ಪಿರಿಟ್ ಇಲ್ಲ ಅನ್ನೋದ್ರದ್ದು RCB ಯಾಕೆ ಆಗಬೇಕು? ಸಂಬಂಧವೇ ಇಲ್ಲ. RCB ಯಾಕೆ ಆಗ್ಬೇಕದು? ಕಚಡ KCB ಅಂತಾಗಲಿ, ಕಚಡ ಕ್ರಿಕೆಟ್ ಇದು ಅಂತಾಗಲಿ. ಅದು ನನಗೆ ಕ್ರಿಕೆಟ್ ಸಂಬಂಧ ಇಲ್ಲ. ನಡೆದ್ರೆಷ್ಟು ನಡೀತಿದ್ರೆಷ್ಟು, ನಾನು ವಾದಕ್ಕೆ ಹೇಳಿದ್ದೀನಿ ಅಷ್ಟೇ. ಹಾಂ, ಮೋಸ ಆಗೋದ್ಮೇಲೆ ಮೋಸ ಇರ್ತಾರೆ. ಆ್ಯಪಲ್ ಪರಿಚಯ ಆದ್ನಂತೆ, ಯುವತಿ ಪರಿಚಯ ಆದ್ಲಂತೆ, ಹೋಟೆಲ್ಗೆ ಹೋದ್ರಂತೆ, ಊಟ ಮಾಡಿದ್ರಂತೆ, ಗುಂಡು ಹಾಕಿದ್ರಂತೆ, ಆಮೇಲೆ ಲಾರ್ಜಲ್ಲೆಲ್ಲ ಹೋದಕ್ಕೆ ಏನೇನೋ ಕಿತ್ಕೊಂಡು ಖಾಲಿ ಮಾಡ್ಕೊಂಡು ಹೋದ್ಲಂತೆ. ಒಳ್ಳೇದಾಯ್ತಲ್ಲ, ನೀ ಇಷ್ಟಪಟ್ಟಿದ್ದೆ ಅಲ್ವೇನಪ್ಪ? ಗಿಫ್ಟ್ ಅನ್ಕಳಯ್ಯ, ಅಯೋಗ್ಯ. ಗಿಫ್ಟ್ ಅನ್ಕೊಂಡ್ರೆ ಆಯ್ತಪ್ಪ, ಬೇಜಾರು ಯಾಕೆ ಮಾಡ್ಕೋಬೇಕು ಅದಕ್ಕೆ? ಅಲ್ಲ, ಅವ್ರು ಮಾಡ್ಕೊಂಡಿದ್ದಾರೆ ಅಂತ ನಮಗೇನು ಬಂದು ಹೇಳಿಲ್ವಲ್ಲ, ಕಳ್ಕೊಂಡಿದ್ರಿ ಅಂತ ಗೊತ್ತಾಗಿಲ್ಲ. ಇನ್ಯಾರು ಆ್ಯಪ್ನಲ್ಲಿ ಪರಿಚಯ ಆಯ್ತಂತೆ, ಡೇಟಿಂಗ್ ಆ್ಯಪಲ್ಲಿ 1.5 ಕೋಟಿ 1 ಕೋಟಿ 30 ಲಕ್ಷ ಮೋಸ ಮಾಡಿದಾರಂತೆ. ಕಾಸು ಕೊಡ್ತೀವಿ, ಇದು ಅದನ್ನು ಶೇರ್ ಮಾರ್ಕೆಟ್ಗೆ ಹಾಕ್ತೀನಿ ಅಂತೆಲ್ಲ ಹೇಳಿ ಹಾಕಿಲ್ವಂತೆ. ಅದು ಅಷ್ಟೇ. ಏನೀಗ ಪರಿಚಯ ಆದಮೇಲೆ ಫ್ರೆಂಡ್ಶಿಪ್ ಅಲ್ವೇ, ಕಷ್ಟದಲ್ಲಿದ್ದಾರೆ, ತಗೊಂಡಿರ್ತಾರೆ ಬಿಡಿ. ನಂಬಿಕೆ ಏನು ನಿಮ್ಮ ಹತ್ರ ಎಕ್ಸಸ್ ಇತ್ತು, ಅವ್ರು ತೊಗೊಂಡೋಗಿದ್ದಾರೆ ಅಷ್ಟೇ ತಾನೇ.
ನೀವು ಯಾಮಾರಕ್ಕಿದ್ರೆ ಇನ್ನೇನು ಮಾಡ್ತಾರೆ? ಇದಕ್ಕೆಲ್ಲ ಅನುಕಂಪ ತೋರಿಸ್ಲೇಬಾರ್ದು.